ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂತ ವಿಮಾನ ಪತನ ಆಗಿದೆ. ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಸಾವನ್ನಪ್ಪಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ತುರ್ತು ಭೂಸ್ಪರ್ಶ ಆಗುವಂತಹ ಸಂದರ್ಭದಲ್ಲಿ ವಿಮಾನ ಪತನ ಆಗಿದೆ ಅನ್ನುವಂತ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಅಜಿತ್ ಪವಾರ್ ಸೇರಿದಂತೆ 6 ಮಂದಿ ಪ್ರಯಾಣಿಕರು ಈ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ಅವರು ಬಾರಾಮತಿಯಿಂದ ಮುಂಬೈಗೆ ಪ್ರಯಾಣ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಮಹಾರಾಷ್ಟ್ರದಲ್ಲಿ 2ನೇ ಬಾರಿಗೆ ಡಿಸಿಎಂ ಆಗಿದಂತವರು, ಅತಿ ಹೆಚ್ಚು ಕಾಲ ಮಹಾರಾಷ್ಟ್ರದಲ್ಲೇ ಕೂಡ ಅತಿ ಹೆಚ್ಚು ಕಾಲ ಉಪಮುಖ್ಯಮಂತ್ರಿ ಆಗಿದಂತಹ ಕೀರ್ತಿ ಕೂಡ ಅಜಿತ್ ಪವಾರ್ ಅವ್ರಿಗೆ ಸಲ್ಲುತ್ತೆ. ಎಲ್ಲೋ ಒಂದು ಕಡೆ ಯಾಕಾಯ್ತು, ಏನಾಯ್ತು, ಇದಕ್ಕಿದ್ದ ಹಾಗೆ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಹೋಗುವಂತ ಸಂದರ್ಭ ಈಗಾಗಿತ್ತು. ಯಾರು ಕೂಡ ಊಹೆಯನ್ನ ಮಾಡಿಕೊಂಡಿರಲಿಲ್ಲ ಈ ಘಟನೆ ಆಗತ್ತೆ, ಈಗೂ ಕೂಡ ನಡೆದು ಹೋಗುತ್ತೆ ಅಂತ. ಈ ತಾಂತ್ರಿಕ ದೋಷದಿಂದ ಅಥವಾ ಏನಾಯ್ತು ಆ ಒಂದು ಸಂದರ್ಭದಲ್ಲಿ, ಯಾಕಂದ್ರೆ ಪ್ರೈವೇಟ್ ಜೆಟ್ ನಲ್ಲಿ ಹೋಗುವಂತ ಸಂದರ್ಭ, ಯಾವುದೋ ಚುನಾವಣಾ ಪ್ರಚಾರಕ್ಕೆ ಹೋಗುವಂತ ಸಂದರ್ಭ, ಅಥವಾ ಯಾವುದೇ ಪ್ಲಾನ್ ಏನಾಗಿತ್ತು, ಎಲ್ಲಿಂದ ಹೋಗ್ತಾ ಇದ್ರು, ಯಾಕಾಯ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಸಿಕ್ಕಾಪಟ್ಟೆ ಗೊಂದಲ ಕೂಡ ಉಂಟಾಗಿರುವಂತದ್ದು. ಈ ಒಂದಷ್ಟು ತನಿಖೆ ಕೂಡ ಆಗ್ತಾ ಇದೆ, ಅಲ್ಲಿ ಕಾರ್ಯಾಚರಣೆಗಳು ಕೂಡ ನಡೀತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಫೋಕಸ್ ಟಿವಿಯ ಔಟ್ಪುಟ್ ಎಡಿಟರ್ ಆದಂತಹ ಅಭೀಪ್ ದಂಡಿ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಕೂಡ ನೋಡ್ತಾ ಇದ್ದೀವಿ, ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರ್ಮರಣವನ್ನ ಅಪ್ಪಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಸರ್. ಎಸ್ ಶಿವು, ಇವು ಒಂದು ಘಟನೆ ಏನ್ ಅಜಿತ್ ಪವಾರ್ ಅವರ ಒಂದು ಪ್ರೈವೇಟ್ ಕ್ರಾಫ್ಟ್ ಏನಿದೆ ಅದು ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಕ್ಕಂಥ ಘಟನೆ ಬೆಳ್ಳಂಬೆಳಿಗ್ಗೆ ಇಡೀ ಭಾರತದ ತುಂಬೆಲ್ಲ, ಕೇವಲ ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಅವರು ಮಹಾರಾಷ್ಟ್ರದ ರಾಜಕಾರಣವನ್ನ ಪ್ರತಿನಿಧಿಸಿದ್ರು ಕೂಡ ಇಡೀ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಂದು ದೊಡ್ಡ ದುರಂತದ ಸುದ್ದಿಯಾಗಿ ಪರಿಣಮಿಸಿಬಿಟ್ಟಿದೆ. 8:45 ಹೊತ್ತಿಗೆ 8:45 ಅಷ್ಟೊತ್ತಿಗೆ ಈ ಒಂದು ಏನು ಒಂದು 10 ನಿಮಿಷ ಇತ್ತಂತೆ ಅದು ಬಾರಾಮತಿಯಲ್ಲಿ ಲ್ಯಾಂಡ್ ಆಗ್ಲಿಕ್ಕೆ. ಅದಕ್ಕಿಂತ ಮುಂಚೆ ಒಂದು ತಾಂತ್ರಿಕ ಕಾರಣಗಳು ಕಾಣಿಸಿಕೊಂಡಿತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಲ್ಯಾಂಡಿಂಗ್ ಆಗೋ ವೇಳೆ ಇದ್ದಕ್ಕಿದ್ದಂತೆ ಬೆಂಕಿ ಹತ್ತಿಕೊಂಡು ಅವರ ಪ್ರೈವೇಟ್ ಕ್ರಾಫ್ಟ್ ಏನಿದೆ ಅದು ದಿಢೀರನೆ ಬಿದ್ದು ಅಲ್ಲಿ ಈ ಒಂದು ದುರಂತ ಸಂಭವಿಸಿಬಿಟ್ಟಿದೆ ಅನ್ನೋಂಥದ್ದು. ಈ ಒಂದು ಘೋರ ದುರಂತದಲ್ಲಿ ಸ್ವತಃ ಡಿಸಿಎಂ ಆಗಿರ್ತಕ್ಕಂಥ ಅಜಿತ್ ಪವಾರ್ ಮತ್ತು ಅವರ ಒಬ್ಬ ಬಾಡಿಗಾರ್ಡ್ ಮತ್ತು 2 ಪೈಲಟ್ಗಳು ಮತ್ತು ಒಬ್ಬ ಆಪ್ತ ಸಹಾಯಕ ಸೇರಿದಂತೆ ಒಟ್ಟು 5 ಜನ ದುರ್ಮರಣಕ್ಕೀಡಾಗಿರ್ತಕ್ಕಂಥದ್ದು. ಅಲ್ಲಿ ಲ್ಯಾಂಡಿಂಗ್ ಆಗಿ ಕ್ರಾಫ್ಟ್ ಆಗೋದಕ್ಕಿಂತ ಮುಂಚೆ ಬಿದ್ದ ತಕ್ಷಣ ಸಾಕಷ್ಟು ಜನ ಅಲ್ಲಿಯವರು ಸೇರ್ಕೊಂಡು, ಸ್ಥಳೀಯ ನಿವಾಸಿಗಳು ಅವರನ್ನ ಬೆಂಕಿಯಿಂದ ಅವರು ಸುಟ್ಟು ಹೋಗಿದ್ರು. ಅವರನ್ನ ತೆಗೆದುಕೊಂಡು ಅಲ್ಲಿ ಇರುವಂತಹ ಪ್ರಾಥಮಿಕ ಚಿಕಿತ್ಸೆಗೆ ಒಳಪಡಿಸಲಿಕ್ಕೆ ಇರುವಂತಹ ವಾಹನದಲ್ಲಿ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು ಅಂತ ಹೇಳಲಾಗ್ತಾ ಇದೆ. ಆದರೆ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಚಿಕಿತ್ಸೆ ಫಲಕಾರಿಯಾಗದೆ ಅಜಿತ್ ಪವಾರ್ ಈಗ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ದೊಡ್ಡ ಮಟ್ಟದ ಸುದ್ದಿ, ಒಂದು ದುರಂತದ ಸುದ್ದಿ ಬರ್ತಾ ಇರ್ತಕ್ಕಂಥದ್ದು. ಇದು ಮಹಾರಾಷ್ಟ್ರ ರಾಜಕಾರಣಕ್ಕೆ ದೊಡ್ಡ ಹೊಡೆತ ಬೀಳಲಿದೆ. ಈಗಾಗಲೇ ಅಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ಇರ್ತಕ್ಕಂಥದ್ದು, ಬಿಜೆಪಿ ಮತ್ತು ಅಜಿತ್ ಪವಾರ್ ಬಣದ ಎನ್ಸಿಪಿ ಮತ್ತು ಶಿವಸೇನೆ ಸೇರಿದಂತೆ, ಏಕನಾಥ್ ಶಿಂದೆ ಅವರ ಶಿವಸೇನೆ ಸೇರಿದಂತೆ ಅಲ್ಲಿ ಏಕನಾಥ್ ಶಿಂದೆ ಕೂಡ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಜೊತೆಗೆ ಅಜಿತ್ ಪವಾರ್ ಕೂಡ ಆಗಿರ್ತಕ್ಕಂಥದ್ದು. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಸರ್ಕಾರ ನಡೀತಾ ಇತ್ತು 2024 ಡಿಸೆಂಬರ್ನಿಂದ. ಆದ್ರೆ ಈಗ ಅಜಿತ್ ಪವಾರ್ ಅನ್ನ ಕಳ್ಕೊಂಡಿರ್ತಕ್ಕಂಥ ಮಹಾರಾಷ್ಟ್ರದ ಸರ್ಕಾರ ಒಂದು ರೀತಿಯ ದುರಂತದಲ್ಲಿ ಬಿದ್ದುಬಿಟ್ಟಿದೆ. ಸದ್ಯಕ್ಕೆ ಸಾಕಷ್ಟು ಒಂದು ವಿಚಾರಗಳು ಹೊರಗಡೆ ಬರ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಯಾಕೆ ಹೀಗಾಯ್ತು, ದಿಢೀರನೆ ಯಾಕಾಯ್ತು, ಒಬ್ಬ ಉಪಮುಖ್ಯಮಂತ್ರಿ ಪ್ರಯಾಣಿಸುವಂತಹ ಕಾಪ್ಟರ್ ಏನಿದೆ ಅಥವಾ ಪ್ರೈವೇಟ್ ಜೆಟ್ ಏನಿದೆ ಅದು ಯಾವ ರೀತಿಯ ಒಂದು ತಾಂತ್ರಿಕ ಸಮಸ್ಯೆಗಳನ್ನ ಎದುರಿಸ್ತಾ ಇತ್ತು, ಮೊದಲು ಇದನ್ನ ಪರಿಶೀಲನೆ ಮಾಡ್ಕೊಳ್ಳಾಗಿರ್ಲಿಲ್ವಾ, ಈ ತರದ್ದು ಏನಾದ್ರೂ ನಿರೀಕ್ಷಿತವಾ ಅಥವಾ ಇದರಲ್ಲಿ ಏನಾದ್ರೂ ಬೇರೆ ತರದ ವಿಚಾರಗಳು ಇದಾವ ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇವೆ ಶಿವು. ಇದ್ರ ಜೊತೆಗೆ ಎಲ್ಲಿಂದ ಅವ್ರ ಪ್ರಯಾಣವನ್ನ ಬೆಳೆಸ್ತಾ ಇದ್ರು, ಎಲ್ಲಿಗೆ ಹೋಗ್ತಾ ಇದ್ರು, ಅವ್ರ ಜೊತೆಗೆ ಕ್ಯಾಬಿನೆಟ್ ನ ಸದಸ್ಯರು ಯಾರ್ಯಾರು ಇದ್ರು ಅನ್ನುವಂತ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ಶಿವು, ಆಕ್ಚುಲಿ ನಿನ್ನೆ ಅವರು ತಮ್ಮ ಬಾರಾಮತಿಯಲ್ಲಿ ತಮ್ಮ ವಿಧಾನಸಭಾ ಕ್ಷೇತ್ರ ಅದು ಅಜಿತ್ ಪವಾರ್ ಅವರದು. ಇವತ್ತು ಬಾರಾಮತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇತ್ತು. ಆ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಮಾಡ್ಲಿಕ್ಕೆ ಅವ್ರು ಹೋಗ್ತಾ ಇದ್ರು ಅನ್ನುವಂಥದ್ದು. ಆಕ್ಚುಲಿ ಅಜಿತ್ ಪವಾರ್ ವಾಸ ಮಾಡಿರ್ತಕ್ಕಂಥದ್ದು ಮುಂಬೈಯಲ್ಲೇ ನಿನ್ನೆ ಬಿಜೆಪಿ ಸರ್ಕಾರದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಅವರು ಭಾಗವಹಿಸಿದ್ರು. ನಿನ್ನೆ ದೊಡ್ಡ ಮಟ್ಟದಲ್ಲಿ ರಾಜ್ಯ ಒಂದು ಅಭಿವೃದ್ಧಿ ಯೋಜನೆಗಳ ಕುರಿತಂತೆ ಚರ್ಚೆಯನ್ನು ಕೂಡ ನಡೆದಿತ್ತು. ಅದರ ನಂತರ ಇವತ್ತಿನ ಜಿಲ್ಲಾ ಪಂಚಾಯತ್ ಒಂದು ಚುನಾವಣೆಗೆ ಒಂದು ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಬಾರಾಮತಿ ಕ್ಷೇತ್ರ ಅವ್ರದ್ದು ವಿಧಾನಸಭಾ ಕ್ಷೇತ್ರ ಅವ್ರು ಪ್ರತಿನಿಧಿಸುವಂತದ್ದು. ಅಲ್ಲಿಂದಲೇ ಅವರು 5 ಬಾರಿ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು ಮತ್ತು ಎಂಪಿ ಆಗಿ ಕೂಡ ಅವರು ಕೆಲಸವನ್ನ ಮಾಡಿದ್ದಾರೆ. ಏಕನಾಥ್ ಶಿಂದೆ ಮುಂತಾದ, ವಿಲಾಸರಾವ್ ದೇಶಮುಖ್, ಏಕನಾಥ್ ಶಿಂದೆ ಮುಂತಾದ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಅವರು ಪ್ರಮುಖ ಖಾತೆಗಳನ್ನು ವಹಿಸಿಕೊಂಡು ರಾಜ್ಯ ಸಚಿವರಾಗಿಯೂ ಕೂಡ ಕೆಲಸ ಮಾಡಿರ್ತಕ್ಕಂಥದ್ದು. ಈ ಹಂತದಲ್ಲಿ ಇವತ್ತು ಮತ್ತೆ ಬಿಜೆಪಿ ಜೊತೆಗೆ ಅವರು ಸೇರ್ಕೊಂಡ ನಂತರ, ಅದರ ಸಹಕಾರ ಕೊಟ್ಟ ನಂತರ ಮತ್ತೆ ಬಿಜೆಪಿ ಜೊತೆಗಿನ ಸರ್ಕಾರದಲ್ಲೂ ಕೂಡ ಅವರು ಡಿಸಿಎಂ ಆಗಿ ಕಾರ್ಯನಿರ್ವಹಿಸಿ
ವಹಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯ ಪ್ರಚಾರಕ್ಕೆ ಅವ್ರು ಹೋಗ್ತಾ ಇದ್ರು. ಈ ಹಂತದಲ್ಲಿ ನಿನ್ನೆಷ್ಟೇ ಕ್ಯಾಬಿನೆಟ್ ಮುಗಿಸ್ಕೊಂಡು ಈ ಹಂತದಲ್ಲಿ ಅವರ ಒಂದು ಪ್ರೈವೇಟ್ ಜೆಟ್ ಕ್ರಾಶ್ ಆಗಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳನ್ನು ಕೂಡ ಹುಟ್ಟು ಹಾಕ್ತಾ ಇದೆ. ಶಿವು, ಯಾಕೆ ಹೀಗಾಯ್ತು? ದಿಢೀರಾಗಿ ನೋಡಿ, ಈಗ ಯಾರೋ ಪ್ರೈವೇಟ್ ವ್ಯಕ್ತಿಗಳು ಹೋಗ್ತಾರೆ, ಖಾಸಗಿ ವ್ಯಕ್ತಿಗಳು ತಮ್ಮ ಖಾಸಗಿ ವಾಹನದಲ್ಲಿ ಹೋಗ್ತಾರೆ ಅಂತಂದ್ರೆ ಅದಕ್ಕೆ ಒಂದಷ್ಟು ಸಾಧ್ಯತೆಗಳನ್ನ ನಾವು ಎಣಿಸಬಹುದು. ಆದ್ರೆ ಇಲ್ಲಿ ಒಬ್ಬ ಸರ್ಕಾರಿಯ ಉನ್ನತ ಮಟ್ಟದ ಒಂದು ಜನಪ್ರತಿನಿಧಿ ಅಂದ್ರೆ ಸಿಎಂ ಗಿಂತ ವೆರಿ ನೆಕ್ಸ್ಟ್ ಬರುವಂತ DCM ಅವರು ಪ್ರಯಾಣಿಸುವಂತ ಈ ತರದ ಲಘು ವಿಮಾನಗಳೇ ಯಾಕೆ ಅಪಘಾತಕ್ಕೆ ಈಡಾಗ್ತವೆ, ಯಾವ ರೀತಿಯ ತಾಂತ್ರಿಕತೆಯನ್ನ ನೋಡ್ಕೊಳ್ಳಲಾಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಸದ್ಯಕ್ಕೆ ಇಡೀ ಬಾರಾಮತಿ ಜಿಲ್ಲೆಯ ಅದೇನದು ಆಕ್ಸಿಡೆಂಟ್ ನಡೆದಿದೆ ಆ ಪ್ರದೇಶದಲ್ಲಿ ಜನಜಂಗುಳಿ ಏರ್ಪಟ್ಟಿದೆ. ಅಲ್ಲಿ ಸಾಕಷ್ಟು ಜನ, ಯಾಕಂದ್ರೆ ಅವರ ಹೋಮ್ ಜಿಲ್ಲೆ ಆಗಿರ್ತಕ್ಕಂಥ, ಅವರ ತವರು ಜಿಲ್ಲೆ ಮತ್ತು ತವರ ಕ್ಷೇತ್ರ ಕೂಡ ಆಗಿರೋದ್ರಿಂದ ಲಕ್ಷಾಂತರ ಜನ ಜಮಾಯಿಸ್ತಾ ಇದ್ದಾರೆ. ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಶಿವು, ಇದ್ರ ಜೊತೆಗೆ ಈ ವಿಮಾನವು ತಾಂತ್ರಿಕ ದೋಷದಿಂದ ಅಥವಾ ಏನಾದ್ರು ಸಮಸ್ಯೆಯಿಂದಾಗಿ ಈಗಾಗಲೇ ಕೂಡ ಪತನ ಆಗಿದೆ. ಆದ್ರೆ ಇನ್ನೊಂದು ಕಡೆ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದಾವೆ ಅನ್ನೋದನ್ನು ಕೂಡ ಗಮನಿಸಬಹುದು. ಇದ್ರ ಬಗ್ಗೆ ಏನಾದ್ರು ಕೂಡ ಹೇಳೋದಾದ್ರೆ? ಎಸ್ ಶಿವು, ಈಗ ನೋಡಿ, ಅಜಿತ್ ಪವಾರ್ ಅವರ ರಾಜಕೀಯ ಜೀವನವನ್ನ ನಾವು ಗಮನಿಸಿದ್ರೆ ಒಂದಷ್ಟು ಪ್ರಶ್ನೆಗಳು, ಸಂದೇಹಗಳು ಅಥವಾ ಅನುಮಾನಗಳು ಹುಟ್ಟುವಂಥದ್ದು ಸಹಜ. NCPಯಲ್ಲಿ ಇದ್ರು ಅಜಿತ್ ಪವಾರ್ ಅವರು, ಅವರ ಚಿಕ್ಕಪ್ಪ ಆಗಿರ್ತಕ್ಕಂಥ ಶರದ್ ಪವಾರ್ ಅವರ ಜೊತೆ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅನ್ನುವಂಥ ಒಂದು ಪಾರ್ಟಿಯಲ್ಲಿ ಅವರು ಪ್ರತಿನಿಧಿಸ್ತಾ ಇದ್ರು. ಶಾಸಕರಾಗಿಯೂ ಕೂಡ ಆಯ್ಕೆಯಾಗಿ ಬಂದ್ರು. ಆದರೆ ಒಂದಷ್ಟು ಕೇವಲ 7-8 ವರ್ಷಗಳ ಹಿಂದೆ 2017 ಮತ್ತು 2018ರಲ್ಲಿ ತಮ್ಮ ಸ್ವತಃ ಚಿಕ್ಕಪ್ಪ ಶರದ್ ಪವಾರ್ ಅವರಿಗೆ ಸೆಡ್ಡು ಹೊಡೆದು ಆ ಒಂದು NCP ಬಣದಿಂದ ಬೇರ್ಪಟ್ಟು ತಮ್ಮದೇ ಆಗಿರ್ತಕ್ಕಂಥ ಒಂದು NCP ಬಣವನ್ನ, ಅಂದ್ರೆ NCP ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಜಿತ್ ಪವಾರ್ ಬಣ ಅನ್ನುವಂಥದ್ದನ್ನ ಕಟ್ಕೊಂಡ್ರು. ಅಂದ್ರೆ ಅವರ ಚಿಕ್ಕಪ್ಪ ಶರದ್ ಪವಾರ್ ಬಣವನ್ನದಿಂದ ಬೇರ್ಪಟ್ಟು ಅಜಿತ್ ಪವಾರ್ ಬಣ ಅನ್ನುವಂಥದ್ದನ್ನ ಕಟ್ಕೊಂಡ್ರು. ಅದರ ನಂತರ ಅವರು ಬಿಜೆಪಿಗೆ ಸಾಕಷ್ಟು ಸಪೋರ್ಟ್ ಅನ್ನ ಮಾಡಿದ್ರು. ಅಲ್ಲದೆ ಈಗಾಗಲೇ ಅವರು ಕಾಂಗ್ರೆಸ್ ಪಕ್ಷದ ಜೊತೆ, ಅದು ನಾನು ಹೇಳಿದಾಗ ವಿಲಾಸರಾವ್ ದೇಶಮುಖ್ ಆಗಿರ್ಲಿ ಅಥವಾ ಏಕನಾಥ್ ಶಿಂದೆ ಆಗಿರ್ಲಿ, ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಕಾಲದಲ್ಲಿ ಕಾಂಗ್ರೆಸ್ನೊಂದಿಗೆ ಸರ್ಕಾರವನ್ನ ರಚಿಸಿ ಮಂತ್ರಿಯೂ ಕೂಡ ಆಗಿದ್ರು. ಆದರೆ ಈ ಹಂತದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿತ್ತು. ಸುಮಾರು 26,000 ಕೋಟಿ ರೂಪಾಯಿಯ ಭ್ರಷ್ಟಾಚಾರ ಅವರ ಮೇಲೆ ಕೇಳಿ ಬಂದಿತ್ತು. ಅದರ ನಂತರ ಯಾವಾಗ ಅವರು ಬಿಜೆಪಿ ಪಕ್ಷಕ್ಕೆ 2017-18ರಲ್ಲಿ ಸೇರ್ಕೊಂಡ್ರು, ದಿಢೀರನೆ ಒಂದು ಬಿಜೆಪಿ ಕೇಂದ್ರ ಸರ್ಕಾರದಿಂದ ಅವರ ಮೇಲೆ ಯಾವುದೇ ರೀತಿಯ ಕಾರ್ವಾಯಿ ಅಂತ ಹೇಳ್ತಾರೆ, ಅಂದ್ರೆ ಕಾರ್ಯಾಚರಣೆ ನಡೀಲಿಲ್ಲ. ಅಲ್ಲಿಯವರು ಅದಕ್ಕೂ ಮುಂಚೆ, ಅಂದ್ರೆ ಅವರು ಬಿಜೆಪಿಗೆ ಸಪೋರ್ಟ್ ಮಾಡೋದಕ್ಕಿಂತ ಮುಂಚೆ ಬಿಜೆಪಿಯಿಂದ ಅವರ ಮೇಲೆ ಇಡಿ ದಾಳಿ ಆಗುತ್ತೆ, CBI ದಾಳಿ ಆಗುತ್ತೆ, ಅರೆಸ್ಟ್ ಮಾಡಲಾಗುತ್ತೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ ವಿವಾದಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಬಿಜೆಪಿಗೆ ಸಪೋರ್ಟ್ ಮಾಡಿದ ತಕ್ಷಣ ಅವರ ಮೇಲೆ ಯಾವ ಕಾರ್ಯಾಚರಣೆಯೂ ಕೂಡ ನಡೀಲಿಲ್ಲ. ಮತ್ತು ಅವರು ಒಂದು ರೀತಿಯ ಬಿಜೆಪಿಯ ವಾಷಿಂಗ್ ಮಿಷಿನ್ ನಲ್ಲಿ ಒಳಗೆ ಹೋಗಿ ಹೊರಗಡೆ ಬಂದು ತುಂಬಾ ಶುಭ್ರರಾಗಿ ಬಂದುಬಿಟ್ರು. ಮತ್ತೆ ಬಿಜೆಪಿ ಸರ್ಕಾರದ ಒಂದು ದೇವೇಂದ್ರ ಫಡ್ನವೀಸ್ ಜೊತೆಗೆ ಅಥವಾ ಏಕನಾಥ್ ಶಿಂದೆ ಜೊತೆಗೆ ಸೇರ್ಕೊಂಡು ಉಪಮುಖ್ಯಮಂತ್ರಿಯಾಗಿಯೂ ಕೂಡ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ರಾಜಕಾರಣದ ಅನುಮಾನಗಳನ್ನು ಹುಟ್ಟಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಶಿವು, ಏನು ಈಗ ಮೊನ್ನೆ ಅಷ್ಟೇ ಒಂದು ಮುಂಬೈ ಮಹಾನಗರಿಯ ಒಂದು ಚುನಾವಣೆ ನಡೀತು, ಅಲ್ಲಿನ ಕಾರ್ಪೊರೇಷನ್ ಚುನಾವಣೆ ನಡೀತು ಮುಂಬೈ ನಗರದ್ದು. ಅಲ್ಲಿ ಏನು ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಅವರ ಶಿವಸೇನೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಸೋಲಾಗಿದೆ. ಅವರು ಎಣಿಸಿರ್ತಕ್ಕಂಥ ದೊಡ್ಡ ಮಟ್ಟದ ಗೆಲುವು ದಾಖಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಹಂತದಲ್ಲಿ ಒಂದಷ್ಟು ರಾಜಕೀಯ ವಿಚಾರಗಳು ಇದರಲ್ಲಿ ನುಸುಳಿರಬಹುದು ಅನ್ನುವಂಥ ಒಂದು ಮಾತು ಹೇಳಲಾಗ್ತಾ ಇದೆ. ಆದ್ರೆ ಏನೇ ಆದ್ರೂ ಕೂಡ ತಾಂತ್ರಿಕ ದೋಷಗಳೋ ಅಥವಾ ಯಾವುದಾದ್ರು ಉದ್ದೇಶವೋ ದುರುದ್ದೇಶವೋ ಅನ್ನುವಂಥದ್ದು ಒಂದು ಏನು ವೈಜ್ಞಾನಿಕ ವಿಚಾರಣೆಯ ನಂತರವೇ ಸಾಬೀತಾಗಬೇಕಾಗಿದೆ. ಒಂದು ಪ್ರೈವೇಟ್ ಜೆಟ್ ಅಲ್ಲಿ ಇರ್ತಕ್ಕಂಥ ಕಾಕ್ಪಿಟ್ ಆಗಿರ್ಲಿ ಅಥವಾ ಪ್ರೈವೇಟ್ ಜೆಟ್ ಅಲ್ಲಿ ಬರುವಂತಹ ಬ್ಲಾಕ್ ಬಾಕ್ಸ್ ಆಗಿರ್ಲಿ, ಅದರ ಸಂಪೂರ್ಣ ವಿಚಾರಣೆಯನ್ನ ನಡೆಸಿದಾಗ ನಿಜವಾಗ್ಲೂ ಈ ಒಂದು ಪ್ರೈವೇಟ್ ಜೆಟ್ ಕ್ರಾಶ್ಗೆ ಕಾರಣ ಏನು, ಯಾವ ಪ್ರಮುಖ ಕಾರಣಗಳು ಮತ್ತು ಅಂಶಗಳು ಪತ್ತೆ ಆಗ್ಬೇಕಾಗಿದೆ. ಇದ್ರ ಜೊತೆಗೆ ರಾಜ್ಯ ಸರ್ಕಾರ, ಯಾವುದು ಮಹಾರಾಷ್ಟ್ರದ ರಾಜ್ಯ ಸರ್ಕಾರ ಬಿಜೆಪಿ ಇದೆಯಲ್ಲ, ಈ ಒಂದು ಆಕ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಮಟ್ಟದ ಒಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ ನೇಮಕ ಮಾಡಬೇಕಾಗಿದೆ. ಆಗಷ್ಟೇ ಇದರ ಸತ್ಯಾಸತ್ಯತೆಗಳು ಹೊರಗಡೆ ಬರಲಿಕ್ಕೆ ಸಾಧ್ಯ. ಶಿವು, ಓಕೆ ಅಭಿಪ್ ದಂಡಿ, ನಿಮ್ಮ ಎಲ್ಲ ಅಪ್ಡೇಟ್ಸ್ಗಾಗಿ ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ಕೂಡ ಗಮನಿಸ್ತಾ ಇದ್ದೀವಿ, ಮಹಾರಾಷ್ಟ್ರದ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿದ್ದಂಥವರು ಅಜಿತ್ ಪವಾರ್ ಈಗ ಎಲ್ಲರನ್ನೂ ಕೂಡ ಬಿಟ್ಟು ಅಗಲಿದ್ದಾರೆ. ಯಾರು ಬಾನಿನಲ್ಲಿ ಲೀನವಾಗಿದ್ದಾರೆ. ಬಾರಾಮತಿಯ ನಕ್ಷತ್ರ. ಇದರ ಜೊತೆಗೆ ಅವರ ರಾಜಕೀಯ ಸುದೀರ್ಘ ಜೀವನದ ಜೊತೆಗೆ ಮಹಾರಾಷ್ಟ್ರದಲ್ಲಿ ಪ್ರಭಾವಿ ಎನಿಸ್ಕೊಂಡಂಥವರು, ಅವರ ಸೇವೆ, ಅವರ ಆಡಳಿತ, ಅವರ ಶಾಸಕರಾಗಿ ಮಾಡಿದಂಥ ಕೆಲಸ ಕಾರ್ಯಗಳು, DCM ಆಗಿ ಮಾಡಿದಂಥ ಕೆಲಸ ಕಾರ್ಯಗಳು, ಇದ್ರ ಜೊತೆಗೆ ಶಿಂಧೆ ಬಣದಲ್ಲಿ ಕೂಡ ಸೇರ್ಪಡೆಯಾದ ನಂತರದಲ್ಲಿ ಅವರೊಂದಷ್ಟು ಬೇರೆ ಬೇರೆ ಯೋಜನೆಗಳು, ಕೆಲಸ ಕಾರ್ಯಗಳು, ಇವೆಲ್ಲವನ್ನೂ ಕೂಡ ಆ ಒಂದು ಭಾಗದ, ಮಹಾರಾಷ್ಟ್ರದ ಭಾಗದ ಸಾರ್ವಜನಿಕರು ಕೂಡ ಈಗ ನೆನಪನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಪ್ರಭಾವಿ ನಾಯಕ ಈ ರೀತಿಯಾಗಿ ಚುನಾವಣಾ ಪ್ರಚಾರಕ್ಕೆ ಸಂದರ್ಭದಲ್ಲಿ ಬೆಳೆಸುವಂತ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿ ಅಚಾನಕ್ಕಾಗಿ ಅಥವಾ ಅವಘಡ ಸಂಭವಿಸಿ ಈ ರೀತಿಯಾಗಿ ದುರ್ಮರಣವನ್ನು ಅಪ್ಪಿರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಇದರ ಜೊತೆಗೆ ಈಗಾಗಲೇ ಕೂಡ ರಾಜ್ಯದ ಗಣ್ಯಾತಿ ಗಣ್ಯರು ಕೂಡ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ.
ಇದ್ರ ಜೊತೆಗೆ ಇಡೀ ಕುಟುಂಬಕ್ಕೆ ಆ ದೇವರು ಆ ಶಕ್ತಿಯನ್ನ ಭರಿಸುವಂತ ಶಕ್ತಿಯನ್ನ ಕೊಡ್ಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ, ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.